ಮೂರನೇದ್ದು ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ. ನಾನು ಅಲ್ಲಿ ಪೊಲೀಸರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸಾಮಾನ್ಯವಾಗಿ ನಾವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದರಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಮತ್ತು ಈ ಸ್ನೇಹಿಮಯಿ ಕೃಷ್ಣಾದಲ್ಲಿ ಪೊಲೀಸರು ನಡ್ಕೊಂಡಂಥ ರೀತಿ ಇದು ನಿಮಗೆ ಶೋಭಿಸೋದಿಲ್ಲ. ಪೊಲಿಟಿಕಲ್ ಮಾಸ್ಟರ್ನ ಕೇಳಿ ಈ ರೀತಿ ನಡ್ಕೊಳ್ಳೋದು, ನಾಳೆ ಕೋರ್ಟ್ ನಿಮ್ಮನ್ನು ಎಳೆದು ನಿಲ್ಲಿಸಿದ್ರೆ ನೀವು ಜವಾಬ್ದಾರ ಆಗ್ತೀರಿ. ಯಾಕಂದ್ರೆ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಕೊಡೋರೆಲ್ಲ. ಬಾಗಲಕೋಟೆ ಎಸ್ ಪಿಗೂ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಸಾಬರಿಗೆ ಅಲ್ಲೇ ನಮಾಜ್ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳದು ಬ್ಯಾನ್ ಆರ್ಡರ್ 163 ಭಾರತೀಯ ನ್ಯಾಯ ಸಂಹಿತೆ BNS. ಯಾಕಿದೆ? ಯಾರ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ತಾ ಇದ್ದೀರಿ ನೀವು? ಅನೇಕ ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅನೇಕ ಕಡೆ ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆ? ಸುಮ್ಮನೆ ಹೊಂಟಂತ. ಮತ್ತು 200 ಜನ ಸೇರಿದರೆ ಯಾಕೆ ಅವತ್ತ ಏನು ಮಾಡ್ತಾಯಿದ್ರಿ ನೀವು? ಕತ್ತೆ ಕಾಯ್ತಾಯಿದ್ದೀರ? ಅಥವಾ ನಿಮಗೆ ಅವ್ರು ಸೇರಿದ್ರು ಸುಮ್ಮನೆ ಬಿಡಬೇಕು, ಚಪ್ಪಲಿ ಕಲ್ಲು ಸಂಗ್ರಹಿಸಿದ್ರು ಅಂತ ಹೇಳಿದ್ದಾರೆ ನಿಮಗೆ? ಮೀಡಿಯಾದಲ್ಲಿ ಬಂದಿದೆ, ಆನ್ಲೈನ್ ಮೀಡಿಯಾದಲ್ಲಿ. ಅದರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಕಾಸ್ತ್ರಗಳಿದ್ದು ಅಂತ. ಯಾವ ಆಧಾರದ ಮೇಲೆ ಇಲ್ಲ ಅಂಥೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾಯಿದ್ದೀರಿ ನೀವು? ಪ್ರಾಪರ್ ತನಿಖೆ ಆಗಲಾರ್ದೊರ್ತು. ನಾನು ಪೊಲೀಸ್ SP ಗೂ ಹೇಳ್ತೇನೆ, ನೀವು ಒಬ್ಬ IPS ಆಫೀಸರ್. ನೀವು ಈ ಅಯೋಗ್ಯರ ಮಾತು ಕೇಳಬೇಡ್ರಿ. ನಿಮ್ಮ ಬಗ್ಗೆ ನಾವು ಯಾವುದೇ ರೀತಿ ಕೆಟ್ಟ ಮಾತನಾಡ್ಲಿಕ್ಕೆ ತಯಾರಿಲ್ಲ. ಈ ಅಯೋಗ್ಯರ ಮಾತು ಕೇಳಿ ಈ ರೀತಿ ವರ್ತಿಸ್ಬೇಡ್ರಿ ನೀವು. ಅಟ್ಲೀಸ್ಟ್ ದೆರ್ ಶುಡ್ ಬಿ ಸಮ್ ವ್ಯಾಲ್ಯೂಸ್ ಇನ್ ದಿ ಪಾಲಿಟಿಕ್ಸ್. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಲುವಾಗಿ ಏನು ಬೇಕಾದ್ ಮಾಡೋದು? ಶಿವಾಜಿ ಮಹಾರಾಜರು ಅವ್ರ ಬಗ್ಗೆ ಶ್ರದ್ಧೆ ಇಟ್ಕೊಂಡಂಥ ಲಕ್ಷಾಂತರ ಜನ ಇದ್ದಾರೆ. ಆ ಲಕ್ಷಾಂತರ ಜನರ, ಕೋಟ್ಯಾಂತರ ಜನರ ಶ್ರದ್ಧೆಯಿಂದ ಇಟ್ಕೊಂಡು ಒಂದು ಚಪ್ಪಲಿ ಹೋಗಿತಾರೆ. ಅವ್ರು ಹಿಡಿದು ಒಳಗೆ ಹಾಕ್ಲಿಕ್ಕೆ ಬರೋದಿಲ್ಲ ನಿಮಗೆ. 200 ಜನ ಸೇರಿದಾಗ ಮೊದಲು ಹೋಗ್ಯಾರ ಪೊಲೀಸರಲ್ಲಿ. ಸ್ಟಿಲ್ ದೇ ಹ್ಯಾವ್ ನಾಟ್ ಟೇಕನ್ ಆ್ಯಕ್ಷನ್. ಯಾರ ಒತ್ತಡ ನಿಮ್ಮ ಮೇಲೆ ಇತ್ತು ಅನ್ನೋದು ಸ್ಪಷ್ಟಪಡಿಸ್ರಿ ನೀವು ಪೊಲೀಸರಿಗೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಯಾರ ಪ್ರೆಷರ್ದೊಳಗೆ ನೀವು ವರ್ಕ್ ಮಾಡ್ತಾ ಇದ್ದೀರಿ? ಇದು ರಾಜ್ಯಾದ್ಯಂತ ಈ ವಿಷಯಗಳು ಪಸರಿಸ್ತಾ ಇದ್ದಾವೆ. ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹಿಡಿಯೋದು, ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಮಾಡ್ತಾ ಇದ್ದ ಕಲ್ಲು ಹಿಡಿಯೋದು, ಚಪ್ಪಲಿ ಒಗೆಯೋದು, ಹಲ್ಲೆ ಮಾಡೋದು, ಬಾಂಗ್ಲಾದೇಶಿ ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಕೆಂಪು ಹಾಸಿಗೆ. ಶಿವಾಜಿ ಮಹಾರಾಜರಿಗೆ ನೀವು ಅಲ್ಲಿ ಮಹಾರಾಜರ ಮೆರವಣಿಗೆಗೆ ನೀವು ಅಲ್ಲಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಏನು ಪಾಕಿಸ್ತಾನದಲ್ಲಿ ಇದ್ದೀವ ನಾವು? ಮಸೀದಿ ರಸ್ತೆ ಮೇಲಿದೆ, ರಸ್ತೆ ಇದ್ದಲ್ಲಿ ಮಸೀದಿ ಬಂದಿದೆಯಾ? ನಾನು ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ನಡೆಯುವುದಿಲ್ಲ. ಇದು ದೇಶದ ಜನ, ರಾಜ್ಯದ ಜನ ಜಾಗೃತ ಇದ್ದಾರೆ. ಇದೇ ರೀತಿ ನಡ್ಕೊಂಡು ಹೋದ್ರೆ ಆಲ್ರೆಡಿ ಕಾಂಗ್ರೆಸ್ಸು ಎಲ್ಲ ಕಡೆ ಮುಳುಗಿ ಹೋಗ್ಯದ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿಯೂ ಏನೋ ಒಂದು ಸ್ವಲ್ಪ ಜೀವ ಕೊಟ್ಟಿದ್ದೆ ಕರ್ನಾಟಕ, ತೆಲಂಗಾಣ, ಅದು ಮುಳುಗಿ ಹೋಗುತ್ತೆ. ಇದನ್ನು ಎಚ್ಚರದಿಂದ ಇರೀನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.